ಮಹಾರಾಷ್ಟ್ರದ ಐಫೋನ್ ಕೇಸಲ್ಲಿ ಆಕ್ಚುಯಲ್ ರೀಸನ್ ಐಫೋನ್ ಅಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಕುನಾಲ್ ಮತ್ತೆ ಅವರ ತಾಯಿ ಸಂಗೀತ ಹತ್ರ ಆಲ್ರೆಡಿ ಐಫೋನ್ ಇತ್ತು ಅಂತ ಗೊತ್ತಾಗುತ್ತೆ. ಕುನಾಲ್ ಅವತ್ತು ಐಫೋನ್ ಬೇಕು ಅಂತ ಆ ಸ್ಟೆಪ್ ನ ತಗೊಂಡಿಲ್ಲ. ಈ ಫೇಕ್ ರೂಮರ್ ಯಾಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಎಕ್ಸಾಕ್ಟ್ಲಿ 1 ವರ್ಷ ಹಿಂದೆ 2025 ಅಲ್ಲಿ ಕುನಾಲ್ ಒಂದು ಫೋನ್ ಬೇಕು ಅಂತ ಇದೇ ಬೆಟ್ಟದ ತುದಿಗೆ ಹೋಗಿರ್ತಾನೆ. ಮತ್ತೆ ಪೊಲೀಸ್ ಅವನ್ನ ಸೇವ್ ಮಾಡಿ ಕರ್ಕೊ ಬಂದಿರ್ತಾರೆ. ಕುನಾಲ್ ನ ಈ ಪಾಸ್ಟ್ ಹಿಸ್ಟ್ರಿಯಿಂದ ಅವನು ಈ ಸತಿ ಕೂಡ ಅದೇ ರೀಸನ್ ಗೆ ಹೋಗಿದ್ದಾನೆ ಅಂತ ತುಂಬಾ ಜನ ನಂಬ್ತಾರೆ. ಅಲ್ಲೇ ನಿಂತಿರೋ ಒಬ್ಬ ಲೋಕಲ್ ವಿಲೇಜ್ ಲೀಡರ್ ಸರ್ಪಂಚ್ ಸಂಜಯ್ ಜಾಧವ್ ಕುನಾಲ್ ಅಲ್ಲಿ ನಿಂತಿರೋದನ್ನ ನೋಡಿ ಕೆಳಗೆ ಬರಪ್ಪ, ನಾನು ನಿಂಗೆ ಐಫೋನ್ ಕೊಡಿಸ್ತೀನಿ ಅಂತ ಜೋರಾಗಿ ಕಿರಿಸ್ತಾರೆ. ಆ ಒಂದು ಸಿಂಗಲ್ ಸೆಂಟೆನ್ಸ್ ಅಲ್ಲಿ ವಿಡಿಯೋ ತೆಗಿತಾ ಇರೋಂತ ಫೋನ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಅಂಡ್ ಆ ವಿಡಿಯೋ ಸೋಷಿಯಲ್ ಮೀಡಿಯಾ ಅಲ್ಲಿ ವೈರಲ್ ಆದ್ಮೇಲೆ ತುಂಬಾ ಜನ ಐಫೋನ್ಗೋಸ್ಕರನೇ ಈ ಇನ್ಸಿಡೆಂಟ್ ಆಯ್ತು ಅಂತ ಅನ್ಕೋತಾರೆ. ಕುನಾಲ್ ನಿಜವಾಗ್ಲೂ ಆ ಬೆಟ್ಟದ ತುದಿಗೆ ಯಾಕೋದ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಅವ್ರ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಸುಮಾರು 22 ಇಯರ್ಸ್ ಹಿಂದೆ ಕುನಾಲ್ ನ ಪೇರೆಂಟ್ಸ್ ಮುರಳೀಧರ್ ಮತ್ತೆ ಸಂಗೀತ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ಮುರಳೀಧರ್ ನ ಪೇರೆಂಟ್ಸ್ ಈ ಮದ್ವೆನ ಯಾವತ್ತೂ ಎಕ್ಸೆಪ್ಟ್ ಮಾಡಿಲ್ಲ. ಅಂಡ್ 22 ಇಯರ್ಸ್ ಇಂದ ಎರಡು ಫ್ಯಾಮಿಲಿಗಳ ಮಧ್ಯೆ ದ್ವೇಷ ಮತ್ತೆ ಟೆನ್ಷನ್ ಇತ್ತು. ಮುರಳೀಧರ್ ಒಬ್ಬ ಲಾಂಗ್ ಡಿಸ್ಟೆನ್ಸ್ ಟ್ರಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಮನೆಯಲ್ಲಿ ದುಡಿಯೋದು ಅವ್ರೊಬ್ರೆ. ಮತ್ತೆ ಅವರು ಕೆಲಸ ಮಾಡೋ ರೀಸನ್ಸ್ಗೆ ಎಷ್ಟೊಂದ್ ತಿಂಗಳು ಅವರು ಮನೆಯಲ್ಲಿ ಇರ್ತಿರ್ಲಿಲ್ಲ ಅಂತ ನೈಬರ್ಸ್ ಪೊಲೀಸ್ಗೆ ಹೇಳಿದ್ದಾರೆ. ಗಂಡ ಯಾವಾಗ್ಲೂ ಮನೆಯಿಂದ ದೂರ ಇರ್ತಿದ್ ಕಾರಣ ಫ್ಯಾಮಿಲಿ ಸ್ಟ್ರೆಸ್ ನ ಸಂಗೀತ ಒಬ್ರೆ ಹ್ಯಾಂಡಲ್ ಮಾಡ್ತಾ ಇದ್ರು. ಅಂಡ್ ತುಂಬಾ ಜನ ಗೊತ್ತಿಲ್ಲದೆ ಇರೋದೇನಂದ್ರೆ ಮುರಳೀಧರ್ ಮತ್ತೆ ಸಂಗೀತಾಗೆ ಕಪಿಲ್ ಅನ್ನೋ ಒಬ್ಬ ದೊಡ್ಡ ಮಗ ಇದ್ದ. ಕಪಿಲ್ಗೆ 10 ವರ್ಷ ಇದ್ದಾಗ ಅವನು ಒಂದು ಸಿವಿಯರ್ ಕಾಯಿಲೆಯಿಂದ ಸತ್ತೋಗ್ತಾನೆ. ಕಪಿಲ್ ನ ಕಳ್ಕೊಂಡ್ಮೇಲೆ ಸಂಗೀತ ಡಿಪ್ರೆಸ್ಡ್ ಆಗ್ತಾಳೆ ಅಂಡ್ ಎಮೋಷನಲಿ ತುಂಬಾ ಕೂಗಿರ್ತಾಳೆ. ಅಂಡ್ ಫ್ಯೂ ಮಂತ್ಸ್ ಬ್ಯಾಕ್ ಮುರಳೀಧರ್ ಅವ್ರ ಸಿಸ್ಟರ್ಸ್ ಹತ್ರ ಮತ್ತೆ ಮಾತಾಡೋದಕ್ಕೆ ಶುರು ಮಾಡಿರ್ತಾನೆ. ಅಂಡ್ ಈ ಟ್ರಾಜಿಡಿ ಆಗೋ ಬರೀ 2 ದಿನ ಹಿಂದೆ ಮುರಳೀಧರ್ ಡ್ರೈವಿಂಗ್ ಟ್ರಿಪ್ ನ ಮುಗಿಸಿ 2 ರಿಂದ 3 ತಿಂಗಳಾದ್ಮೇಲೆ ಮನೆಗೆ ಬಂದಿರ್ತಾನೆ. ಮುರಳೀಧರ್ ತಮ್ಮ ಸಿಸ್ಟರ್ಸ್ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋ ರೀಸನ್ಗೆ ಸಂಗೀತ ಮತ್ತೆ ಮುರಳೀಧರ್ ಮಧ್ಯೆ ಆರ್ಗ್ಯುಮೆಂಟ್ ಶುರುವಾಗುತ್ತೆ. ಅಂಡ್ ಸಂಗೀತ ಬರೀ ಹೌಸ್ ವೈಫ್ ಆಗಿರ್ಲಿಲ್ಲ, ಅವರು ಯೂಟ್ಯೂಬ್ ಅಲ್ಲಿ ಕೂಡ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ರು. ಈಗ ಅವ್ರಿಗೆ ಆಲ್ಮೋಸ್ಟ್ 35,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸಾಯೋ ಬರೀ 1 ದಿನ ಹಿಂದೆ ಸಂಗೀತ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ರು. ಅಂಡ್ ಆ ವಿಡಿಯೋ ಅಲ್ಲಿ ಮುರಳೀಧರ್ ಫ್ಯಾಮಿಲಿ ಬಗ್ಗೆ ಹೇಳ್ತಾ ನಮ್ಮನ್ನ ಅವರು ಮೆಂಟಲಿ ಹ್ಯಾರಾಸ್ ಮಾಡ್ತಾ ಇದ್ದಾರೆ ಮತ್ತೆ ಅವರು ನಮ್ಮ ಪ್ರಾಪರ್ಟಿನ ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಮುರಳೀಧರ್ ಮತ್ತೆ ಕುನಾಲ್ ನ ಮಧ್ಯ ಬೇಕು ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಕ್ಲೇಮ್ ಮಾಡಿದ್ರು. ಅಂಡ್ ಈ ಟಾಕ್ಸಿಕ್ ಫ್ಯಾಮಿಲಿ ಜಗಳದಲ್ಲಿ ಮಧ್ಯ ಸಿಗಾಕೊಂಡಿದ್ದು ಕುನಾಲ್ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದ. ಅವನು 10th ಸ್ಟ್ಯಾಂಡರ್ಡ್ CBSE ಎಕ್ಸಾಮ್ಸ್ ನಲ್ಲಿ 90% ಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದ. ಮತ್ತೆ ಈಗ ಆಕಾಶ್ ಇನ್ಸ್ಟಿಟ್ಯೂಟ್ ನಲ್ಲಿ ನೀಟ್ ಮೆಡಿಕಲ್ ಎಕ್ಸಾಮ್ಸ್ ಗಾಗಿ ಪ್ರಿಪೇರ್ ಆಗ್ತಾ ಇದ್ದ. ಕುನಾಲ್ ಅವರ ತಂದೆ ತಾಯಿ ಡೈಲಿ ಜಗಳ ಆಡೋದನ್ನ ನೋಡಿ ಅವನು ಡೀಪ್ಲಿ ಟ್ರಾಮಾಟೈಸ್ ಆಗಿದ್ದ. ಕುನಾಲ್ ಮುರಳೀಧರ್ ಗಿಂತ ಹೆಚ್ಚು ಸಂಗೀತ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ. ಅಂಡ್ ಈ ವೈಲೆಂಟ್ ಫ್ಯಾಮಿಲಿ ಜಗಳದಲ್ಲಿ ಕುನಾಲ್ ಅವರ ತಾಯಿ ಸೈಡ್ ನಿಂತಿದ್ದ. ಅಂಡ್ ಮನೆಯಲ್ಲಿ ಜಗಳ ಇರಬಾರ್ದು, ಯಾವಾಗ್ಲೂ ಪೀಸ್ಫುಲ್ ಆಗಿರ್ಬೇಕು ಅಂತ ಅನ್ಕೋತಿದ್ದ. ಆದ್ರೆ ಕುನಾಲ್ ಸಾಯೋ ದಿನ ಬೆಳಗ್ಗೆ ಐಫೋನ್ ನ EMI ಕಟ್ಟಬೇಕು ಅಂತ ಅವ್ರ ಪೇರೆಂಟ್ಸ್ ಹತ್ರ ದುಡ್ಡು ಕೇಳ್ತಾನೆ. ಅಂಡ್ ಆಗ್ಲೇ ಹೇಳ್ದಂಗೆ ಅವ್ರ ಮನೆಯಲ್ಲಿ 2 ದಿನಗಳಿಂದ ತುಂಬಾ ಜಗಳ ನಡೀತಾ ಇರುತ್ತೆ. ಅಂಡ್ ಕುನಾಲ್ EMI ಕಟ್ಟಬೇಕು ಅಂತ ದುಡ್ಡು ಕೇಳಿದ್ಮೇಲೆ ಕೂಡ ಜಗಳ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಕುನಾಲ್ ಮನೆ ಬಿಟ್ಟು ಆಚೆ ಬರ್ತಾನೆ. ಸಂಗೀತ ಮತ್ತೆ ಮುರಳೀಧರ್ ಅವನು ಕೋಚಿಂಗ್ ಸೆಂಟರ್ ಗೆ ಹೋಗಿರ್ತಾನೆ ಅಂತ ಅನ್ಕೊಂತಾರೆ. ಕುನಾಲ್ ನ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಂದ ಅವನು ಕ್ಲಾಸ್ಗೆ ಬಂದಿಲ್ಲ ಅಂತ ತಾಯಿಗೆ ಮೆಸೇಜ್ ಬರುತ್ತೆ. ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ಕುನಾಲ್ ಆ ಬೆಟ್ಟದ ತುದಿಗೆ ತಲುಪ್ತಾನೆ. ಅಂಡ್ ಅದು ಆಲ್ಮೋಸ್ಟ್ 250 ಇಂದ 500 ಅಡಿ ಡೀಪ್ ಇರುತ್ತೆ. ಆಮೇಲೆ ಸಂಗೀತ ಮತ್ತೆ ಮುರಳೀಧರ್ಗೆ ಕಾಲ್ ಮಾಡಿ ಪ್ರಾಣ ತಗೋತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಪೊಲೀಸ್, ಫೈರ್ ಬ್ರಿಗೇಡ್ ಮತ್ತೆ ಅವರ ಪೇರೆಂಟ್ಸ್ ತಕ್ಷಣ ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಸುರೇಶ್ 1 ವರ್ಷದಿಂದ ಕುನಾಲ್ ನ ಸೇವ್ ಮಾಡಿದ ಅದೇ ಆಫೀಸರ್. ಆದ್ರೆ ಈ ಸರಿ ಕುನಾಲ್ ಕಾಪ್ಸ್ ನ ನೋಡಿ ನನ್ನ ಹತ್ರ ಬೇರೆ ಯಾವುದೇ ದಾರಿ ಉಳಿದಿಲ್ಲ, ಈಗ ಇರೋದು ಒಂದೇ ದಾರಿ ಅಂತ ಹೇಳ್ತಾನೆ. ಫೈರ್ ಬ್ರಿಗೇಡ್ ಅವರು ಸೀಕ್ರೆಟ್ ಆಗಿ ಕೆಳಗಡೆ ಹೋಗಿ ಕೆಳಗೆ ಸೇಫ್ಟಿ ನೆಟ್ಸ್ ನ ಹಾಕಿರ್ತಾರೆ. ಆದ್ರೆ ಕುನಾಲ್ ಅದನ್ನ ನೋಡ್ಬಿಡ್ತಾನೆ. ಅವನು ಅದರಿಂದ ತಪ್ಸ್ಕೊಳ್ಳೋದಕ್ಕೆ ನೆಟ್ಗೆ ಬೀಳ್ದಿರೋ ತರ ಅವನು ತನ್ನ ಪೊಸಿಷನ್ಸ್ ನ ಚೇಂಜ್ ಮಾಡ್ತಾನೆ ಇರ್ತಾನೆ. ಅಲ್ಲಿ ತುಂಬಾ ಜನ ಊರವ್ರು ಸೇರಿರ್ತಾರೆ, ವಿಡಿಯೋಗಳನ್ನ ಶೂಟ್ ಮಾಡ್ತಾ ಇರ್ತಾರೆ. ಅಂಡ್ ಐ ವಿಟ್ನೆಸಸ್ ಹೇಳ್ತಿರೋ ಪ್ರಕಾರ ಸಂಗೀತ ತನ್ನ ಮಂಗಳಸೂತ್ರನ ತೆಗ್ದಿಟ್ಟು ಅಳ್ತಾ ನೀನು ವಾಪಸ್ ಬಂದ್ರೆ ನಾನು ನಿಮ್ಮ ಅಪ್ಪನ ಶಾಶ್ವತವಾಗಿ ಬಿಟ್ಬಿಡ್ತೀನಿ ಅಂತ ಮಗನ್ಗೆ ಪ್ರಾಮಿಸ್ ಮಾಡ್ತಾರೆ. ಅಂಡ್ ಇದು 3 ಅವರ್ಸ್ ನಡೆಯುತ್ತೆ. 3 ಅವರ್ಸ್ ಆದ್ಮೇಲೆ ಅಂದ್ರೆ ಮಧ್ಯಾಹ್ನ 1 ಗಂಟೆಗೆ ಕುನಾಲ್ ಕೊನೆಗೂ ಅವರ ತಾಯಿಯ ಮಾತನ್ನ ಕೇಳ್ತಾ ಇದ್ದ ಅಂತ ಅನಿಸ್ತಿತ್ತು. ಅವನ ಬಾಡಿ ಲ್ಯಾಂಗ್ವೇಜ್ ಕೂಡ ಸಾಫ್ಟ್ ಆಗಿತ್ತು. ಮಗನನ್ನ ತಕ್ಷಣ ಸೇವ್ ಮಾಡಬೇಕು ಅನ್ನೋ ಆತರದಲ್ಲಿ ಕುನಾಲ್ ನ ಕೈ ಹಿಡಿದು ಎಳೆಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಕುನಾಲ್ ಪ್ಯಾನಿಕ್ ಆಗ್ತಾನೆ. ಮುರಳೀಧರ್ ಕೈಯಿಂದ ತಪ್ಸ್ಕೊಳ್ಳೋದಕ್ಕೆ ಹೋಗಿ ತಂದೆ ಮಗ ಇಬ್ರು ಇಂಬ್ಯಾಲೆನ್ಸ್ ಆಗಿ ಅಲ್ಲಿಂದ ಬಿದೋಗ್ತಾರೆ. ಅಂಡ್ ಅವ್ರು ಬೀಳೋದನ್ನ ಸಂಗೀತ ಕಣ್ಣಾರೆ ನೋಡ್ತಾರೆ. ಬರೀ 1 ಸೆಕೆಂಡ್ ನಲ್ಲಿ ತನ್ನ ಗಂಡ ಮತ್ತೆ ಬದುಕಿರೋ ಒಬ್ಬನೇ ಮಗನ್ನ ಕಳ್ಕೋತಾರೆ. ಆ ನೋವನ್ನ ತಡೆಯಕ್ಕಾಗದೆ ಸಂಗೀತ ಕೂಡ ಅಲ್ಲಿಂದ ಬಿದ್ದು ಸತ್ತೋಗ್ತಾರೆ.
ಪೊಲೀಸ್ ಈ ಕೇಸ್ ನ ADR ಆಕ್ಸಿಡೆಂಟಲ್ ಡೆತ್ ರಿಪೋರ್ಟ್ ಆಗಿ ಅಫಿಷಿಯಲಿ ರಿಜಿಸ್ಟರ್ ಮಾಡ್ತಾರೆ. ಸಂಗೀತ ಅವರ ತಂಗಿ ಪಲ್ಲವಿ ಪಾಟೀಲ್ ಆಶಸ್ ನ ತಗೊಂಡು ಬರೋವಾಗ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಅಂಡ್ ಆ ವಿಡಿಯೋ ಅಲ್ಲಿ ಫೇಕ್ ಐಫೋನ್ ಸ್ಟೋರಿನ ಸ್ಪ್ರೆಡ್ ಮಾಡೋದು ನಿಲ್ಸಿ ಅಂತ ಬೇಡ್ಕೋತಾರೆ. ಮತ್ತೆ ಕುನಾಲ್ ಅವರ ಮನೆಯಲ್ಲಿ ಒಂದು ನಾಯಿನ ಸಾಕಿರ್ತಾರೆ. ಈ ಇನ್ಸಿಡೆಂಟ್ ಆದ್ಮೇಲೆ 3 ದಿನವರೆಗೂ ಅದೇ ಮನೆಯಲ್ಲಿ ನಾಯಿ ಒಂಟಿಯಾಗಿರುತ್ತೆ. ಆ ನಾಯಿಗೆ ಊಟನೂ ಇರೋದಿಲ್ಲ, ನೀರು ಇರೋದಿಲ್ಲ. ಆ ನಾಯಿ ಅಳ್ತಿರೋ ಶಬ್ದನ ಕೇಳಿಸ್ಕೊಂಡ ನೈಬರ್ಸ್ ಕೊನೆಗೂ ಅನಿಮಲ್ ವೆಲ್ಫೇರ್ ಗ್ರೂಪ್ ನ ಕರೆಸಿ ಆ ನಾಯಿನ ರೆಸ್ಕ್ಯೂ ಮಾಡ್ತಾರೆ. ಇಂಡಿಯಾದಲ್ಲಿ ಸೂಸೈಡ್ ಆಗ್ತಾ ಇರೋದಕ್ಕೆ ನಂಬರ್ 1 ಕಾರಣ ಫ್ಯಾಮಿಲಿ ಪ್ರಾಬ್ಲಮ್ಸ್ ಮತ್ತೆ ಡೊಮೆಸ್ಟಿಕ್ ಡಿಸ್ಪ್ಯೂಟ್ಸ್, ಅಂದ್ರೆ ಮನೆಯಲ್ಲಿ ನಡೀತಾ ಇರೋ ಜಗಳಗಳು. ಇಂಡಿಯಾದಲ್ಲಿ 1.7 ಲಕ್ಷಗಿಂತ ಜಾಸ್ತಿ ಜನ ತಮ್ಮ ಪ್ರಾಣನ ಅವರೇ ತೆಕ್ಕೋತಾ ಇದ್ದಾರೆ. ಆ ಮ್ಯಾಸಿವ್ ನಂಬರ್ ಅಲ್ಲಿ 33% ಜನ ಸಾಯೋದಕ್ಕೆ ಕಾರಣ ಫ್ಯಾಮಿಲಿ ಪ್ರಾಬ್ಲಮ್ಸ್. ಅಂದ್ರೆ ಪ್ರತಿ ವರ್ಷ 55,000 ಜನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಂದ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಅಂದ್ರೆ ದಿನಕ್ಕೆ ಇಂಡಿಯಾದಲ್ಲಿ 150 ಜನ ಈ ರೀಸನ್ಸ್ ಗೆ ಸಾಯ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಎಕ್ಸಾಮ್ ಪ್ರೆಷರ್ ಇಂದ ಸೂಸೈಡ್ ಮಾಡ್ಕೋತಾ ಇದ್ದಾರೆ ಅಂತ ನಾವು ಕೇಳೇ ಇರ್ತೀವಿ. ಆದ್ರೆ ರಿಸರ್ಚ್ ನ ಪ್ರಕಾರ ಅದು ಎಕ್ಸಾಮ್ ಪ್ರೆಷರ್ ಮಾತ್ರ ಅಲ್ಲದೆ ಅದು ಇಂಟೆನ್ಸ್ ಸ್ಟಡಿ ಪ್ರೆಷರ್ ಮತ್ತೆ ಮನೆ ವಾತಾವರಣದ ಒಂದು ಕಾಂಬಿನೇಷನ್ ಆಗಿರುತ್ತೆ. ಕುನಾಲ್ ತರ ಒಬ್ಬ ಟೀನೇಜರ್ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದ್ರೆ ಅವರು ದಿನದಲ್ಲಿ 8 ಅವರ್ಸ್ ಓದ್ಬೇಕಂದ್ರೆ ಅವ್ರಿಗೆ ಮನೆ ಒಂದು ಪೀಸ್ ಮತ್ತೆ ರೆಸ್ಟ್ ಕೊಡೋ ಜಾಗ ಆಗಿರ್ಬೇಕು. ಆದ್ರೆ ಕುನಾಲ್ಗೆ ಅವರ ಮನೆ ಒಂದು ವಾರ್ ಝೋನ್ ಆಗಿತ್ತು. ಯಾವಾಗ್ಲೂ ಜಗಳ ನಡೀತಾ ಇತ್ತು. ಅವ್ನಿಗೆ ಎಕ್ಸಾಮ್ ನ ಟೆನ್ಷನ್ ಜೊತೆ ಮನೇಲಿ ನಡೀತಾ ಇರೋ ಜಗಳದ ಬಗ್ಗೆ ಕೂಡ ಟೆನ್ಷನ್ ಆಗ್ತಾ ಇತ್ತು. ಅಂತ ಮೆಂಟಲ್ ಸ್ಟೇಟ್ ನಲ್ಲಿರುವಂತ ಒಬ್ಬನ್ಗೆ ಅವತ್ತು EMI ಬಗ್ಗೆ ಆಗಿದ್ದ ಜಗಳ ಒಂದು ಟ್ರಿಗರ್ ಪಾಯಿಂಟ್ ಆಗಿತ್ತು.